ಆರ್ಥಿಕವಾಗಿ ತೀರಾ ಹಿಂದುಳಿದವರಿಗಾಗಿ ಕರ್ನಾಟಕ ಸರ್ಕಾರ ರೂಪಿಸಿರುವ ಬೆಳಕು ಯೋಜನೆಯಡಿ ಗುರುತಿಸಲ್ಪಟ್ಟು ಮನೆಯ ವೈರಿಂಗ್ ಮಾಡಿಸಿ 4 ವರ್ಷ ಕಳೆದರೂ ಮೆಸ್ಕಾಂ ಅಧಿಕಾರಿಗಳು ಫಲಾನುಭವಿ ಬಡ ಮಹಿಳೆಯೊಬ್ಬರಿಗೆ ವಿದ್ಯುತ್ ಸಂಪರ್ಕ ನೀಡದೆ ಸತಾಯಿಸುತ್ತಿರುವ ಶಿಕ್ಷಾರ್ಹ ಪ್ರಕರಣವೊಂದು ಕುಂದಾಪುರ ತಾಲೂಕಿನ ಸೌಕೂರು ಎಂಬ ತೀರಾ ಗ್ರಾಮೀಣ ಪ್ರದೇಶದಿಂದ ವರದಿಯಾಗಿದೆ. ಇಡೀ ಪ್ರಕರಣದಲ್ಲಿ ಆಶ್ಚರ್ಯದ ವಿಷಯವೆಂದರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ 3 ನ್ಯಾಯಾಧಿಕರಣಗಳು ತನಿಖೆ ನಡೆಸಿ ಆದೇಶ ನೀಡಿದ ಮೇಲೂ ಪಕ್ಕದ ಮನೆಯವರ ತಕರಾರು ಇದೆ ಎಂಬ ಕ್ಷುಲ್ಲಕ ಕಾರಣ ನೀಡಿ ಮೆಸ್ಕಾಂ ಅಧಿಕಾರಿಗಳು ಸೌಕೂರಿನ ಮಾಲತಿ ದೇವಾಡಿಗರಿಗೆ ವಿದ್ಯುತ್ ಸಂಪರ್ಕ ನಿರಾಕರಿಸಿದ್ದಾರೆ. ಸಂತ್ರಸ್ತೆ ಮಾಲತಿ ಅದೇ ಡಿಸೆಂಬರ್ ತಿಂಗಳಲ್ಲಿ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನು ಆಶ್ರಯಿಸಿದ್ರು. ಮಾಲತಿ ನೀಡಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮೆಸ್ಕಾಂನ ಕೆಳಗಿನ ಹಾಗೂ ಮೇಲಿನ ಅಧಿಕಾರಿಗಳಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದು ಇನ್ನಾವುದೇ ಸಬೂಬು ಹೇಳದೆ ಈ ಕೂಡಲೇ ಮಾಲತಿ ಅವರ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲು ಪ್ರತಿಷ್ಠಾನ ಆಗ್ರಹಿಸಿತು. ಆದರೆ ಕಳೆದ 10 ತಿಂಗಳುಗಳಿಂದ ಮೆಸ್ಕಾಂನ ಮೇಲಿನ ಹಾಗೂ ಕೆಳಗಿನ ಅಧಿಕಾರಿಗಳು ಪರಸ್ಪರ ಪತ್ರಗಳ ಮೇಲೆ ಪತ್ರ ಬರೆದು ಕೈ ತೊಳೆದುಕೊಳ್ಳುತ್ತಿದ್ದಾರೆ ಹೊರತು ಯಾರೂ ವಿದ್ಯುತ್ ಸಂಪರ್ಕ ನೀಡಲು ಮುಂದಾಗ್ತಿಲ್ಲ ಎಂದು ಡಾಕ್ಟರ್ ಶಾನ್ಭಾಗ್ ದೂರಿದ್ದಾರೆ. ಆಕ್ಷೇಪಣೆ ಎಲ್ಲ ಅದನ್ನು ಬದಿಗೊತ್ತಿ ತೀರ್ಪು ಆಯ್ತು, ಕರೆಂಟ್ ಕೊಡಲೇಬೇಕು ಅಂತ ಆಯ್ತು. ಆಕ್ಷೇಪ ಮಾಡುವ ಇವರ ನೆರೆಯವರು ಸಿವಿಲ್ ಕೋರ್ಟಿಗೆ ಹೋದರು. ಸಿವಿಲ್ ಕೋರ್ಟಿನಲ್ಲಿ ಎಲ್ಲ ತನಿಖೆ ಎಲ್ಲ ನಡೆದು ಪುನಃ 2ನೇ ತೀರ್ಪು ಬಂತು, ಇವರಿಗೆ ಬೆಳಕು ಯೋಜನೆಯ ಪ್ರಕಾರ ಕನೆಕ್ಷನ್ ಕೊಡಿ ಅಂತ. ಅವರು ಎಪ್ಪೀಲ್ ಹೋಗಿ ಮೇಲಿನ ಕೋರ್ಟಿಗೆ ಹೋದರು. ಮೇಲಿನ ಕೋರ್ಟಿನಲ್ಲಿ ಸ್ಪಷ್ಟವಾಗಿ ಇವರು ಹೇಳಿದ್ದಾರೆ ಕೊಡಬೇಕು ಅಂತೇಳಿ, ಆದರೆ ಸಂಪರ್ಕ ಇದುವರೆಗೂ ಕೊಟ್ಟಿಲ್ಲ. ಕೊನೆಯ ತೀರ್ಪು ಬಂದು ಇವತ್ತಿಗೆ 9 ತಿಂಗಳಾಯಿತು. 9 ತಿಂಗಳಲ್ಲಿ ಇವರು ಹಲವು ಬಾರಿ ಕೊಂಡು ಮನವಿ ಮಾಡಿದರು. ಪ್ರತಿಯೊಂದು ತೀರ್ಪು ಬಂದಾಗಲೂ ಅಲ್ಲಿ ಹೋಗಿ ಬೇಡುವುದು, ನಮಗೆ ಕರೆಂಟ್ ಕೊಡಿ, ತೀರ್ಪು ಬಂದಿದೆ ಅಂತ. ಕೊನೆಗೆ ಪ್ರತಿಷ್ಠಾನವನ್ನು ಅವರು ಸಂಪರ್ಕಿಸಿದಾಗ ನಾವು ಅವರಿಗೆ ಹೇಳಿದ್ವು, ಇನ್ನೂ ಹೋಗಬೇಡಿ ಅಂತೇಳಿ ನಾವೇ ಪತ್ರ ಬರೆದು 3 ತೀರ್ಪು ಬಂದಿದೆ, ಯಾವಾಗ ಕರೆಂಟ್ ಕೊಡ್ತೀರಿ ಅಂತೇಳಿ. ಪುನಃ ಉದ್ದಟತನದ ಒಂದು ಉತ್ತರ, ಅವರು ನಿರಾಕ್ಷೇಪಣ ಪತ್ರವನ್ನು ತರಲಿ, ಅದರ ನಂತರ ಅವರಿಗೆ ಕರೆಂಟ್ ಕೊಡ್ತವೆ ಅಂತ. ಬೆಳಕು ಯೋಜನೆಯಲ್ಲಿ ಕೊಡುವಂಥ ಇಂತಹ ಒಂದು ಸ್ಕೀಮ್ನಲ್ಲಿ ಇಂಥ ಘಟನೆಗಳು ನಡೆಯುವುದಂತಾದರೆ ಇದಕ್ಕೆ ಸರ್ಕಾರ ಇಂಥ ಅಧಿಕಾರಿಗಳ ಮೇಲೆ ಯಾವ ಕ್ರಮ ತೆಗೆದುಕೊಳ್ಬೇಕಂತ ಅವರೇ ನಿರ್ಧಾರ ಮಾಡಲಿ. ನಮ್ಮ ಪರವಾಗಿ ಹೇಳುವುದಂತೆ ಇದು ಅಕ್ಷಮ್ಯ ಅಪರಾಧ.